ಏನಾದರೂ ಸರಿ ಇರುಪು ಫಾಲ್ಸಲ್ಲಿ ಮರೆಯೋಕ್ಕಾಗದಿರೋದು ಒಂದಿದೆ, 70 ರೂಪಾಯಿ ಚಿತ್ರಾನ್ನ. ನಮಸ್ಕಾರ, ಪ್ರಯಾಣ ಸ್ಟಾರ್ಟ್ ಆಗಿದೆ. ಗೆಳೆಯರ ಬಳಗ ಇವಾಗ ನಿಂತಿದೆ ಇಲ್ಲಿ. ನಮ್ಗೆ ಇವಾಗ ನಾಗರಹೊಳೆ ಒಳಗಡೆ ಎಂಟ್ರಿ ಸಿಕ್ಕಿದೆ. ಎಲ್ಲ ಕುರಿಗಳ ಮೇಲೆ ಮೇಯ್ತವೆ, ಚಿಕ್ಕಗಳಿವೆಲ್ಲ ಕುರಿಯಲ್ಲ. ನಾಗರಹೊಳೆ ಮುಗೀತು. ಈಗ ನೆಕ್ಸ್ಟು ಇರುಪು ಫಾಲ್ಸ್ ರೀಚ್ ಆಗಾಯಿತು. ಇವಾಗ ತಿಂಡಿಗೆ ರೆಡಿ ಆಗ್ತಾಯಿದ್ದೀವಿ. ತಿಂಡಿ ತಿಂದಾದ್ಮೇಲೆ ಫಾಲ್ಸ್ ಕಡೆಗೆ ಪ್ರಯಾಣ. ಸೊ ನೀವು ನೋಡ್ಬೋದು, ವ್ಯೂ ಈ ಥರ ಇದೆ. ಇದು ಇರುಪು ಫಾಲ್ಸ್ ನಿಮಗೆ 8 ಗಂಟೆಗೆ ಓಪನ್ ಆಗುತ್ತೆ, ಸಂಜೆ 6 ಗಂಟೆಗೆ ಕ್ಲೋಸ್ ಆಗುತ್ತೆ, 5 ಗಂಟೆಗೆ ಎಂಟ್ರಿ ಕ್ಲೋಸ್ ಆಗುತ್ತೆ. ಸೊ ಇಲ್ಲಿ ಡ್ರೋನ್ ಶಾಟ್ಸ್ ಅಲೌಡ್ ಇಲ್ಲ, ಸ್ನಾನ ಎಲ್ಲ ಮಾಡೋಂಗಿಲ್ಲ ಅಂತಲ್ಲಿ ಬೋರ್ಡ್ ಹಾಕಿದ್ದಾರೆ. ಎಷ್ಟರ ಮಟ್ಟಿಗೆ ಸತ್ಯನೋ ಅದನ್ನು ಎಷ್ಟು ಚೆನ್ನಾಗಿ ಫಾಲೋ ಮಾಡ್ತಾರೋ ಗೊತ್ತಿಲ್ಲ. ಇರುಪು ಫಾಲ್ಸ್ ನೀವು ರೀಚ್ ಆಗಬೇಕು ಅಂತಂದರೆ ಕುಟ್ಟಾಗಿ ಬರಬೇಕು. ಬೆಂಗಳೂರಿಂದ ಬರೋದಾದರೆ ಬೆಂಗಳೂರಿಂದ ಮೈಸೂರಿಂದ ಹುಣಸೂರಿಂದ 2 ರೂಟ್ ಬರ್ಬೋದು. ಒಂದು ಹುಣಸೂರು ಗೋಣಿಕೊಪ್ಪ ಆ ಕಡೆಯಿಂದ ಕುಟ್ಟಾಗಿ ಬಂದು, ಇಲ್ಲ ನಾವು ಬಂದ ಹಾಗೆ ನಾಗರಹೊಳೆಯಿಂದ ಕುಟ್ಟ ರೀಚ್ ಆಗ್ಬೋದು. ಕುಟ್ಟ ರೀಚ್ ಆದಮೇಲೆ ನಾವಲ್ಲೇ ಹೇಳಿದ್ನಲ್ಲ, ಥರ್ಡ್ ಲೆಫ್ಟ್. ಸೊ ಥರ್ಡ್ ಲೆಫ್ಟಲ್ಲಿ ಬಂದರೆ ನೀವು ಇರುಪು ಫಾಲ್ಸ್ ರೀಚ್ ಆಗ್ತೀರಾ. ಇರುಪು ಫಾಲ್ಸ್ ರೀಚ್ ಆದಮೇಲೆ ನೀವು ಮಾಡಬೇಕಾಗಿರೋದು ಫಸ್ಟಲ್ಲಿ ಟಿಕೆಟ್ ತೊಗೋಬೇಕು. ಪರ್ ಹೆಡ್ 50 ರೂಪೀಸ್ ಇದೆ. ಸೊ ಟಿಕೆಟ್ ತೊಗೊಂಡು ನೀವು ಆಲ್ಮೋಸ್ಟು ಈ ಥರ ಒಂದು ರೋಡಲ್ಲಿ 750 ಮೀಟರ್ಸ್ ಅಂದರೆ 3/4 ಕಿಲೋಮೀಟ್ರು ರಸ್ತೆಯಲ್ಲಿ ಈ ಥರ ನಡ್ಕೊಂಡು ಹೋಗಬೇಕಾಗತ್ತೆ. ಆವಾಗ ಸಿಗುತ್ತೆ ಇರುಪು ಫಾಲ್ಸ್. ಇದೇ ಇರುಪು ಫಾಲ್ಸ್. ಇಲ್ಲಿ ಹರಿತಾ ಇರೋ ನದಿ ಹೆಸರು ಲಕ್ಷ್ಮಣ ತೀರ್ಥ. ಈ ಹೆಸರಿಂದೆ ಒಂದು ಪೌರಾಣಿಕ ಕಥೆನೇ ಇದೆ.
ರಾಮಾಯಣದ ಕಾಲದಲ್ಲಿ ರಾಮ ಲಕ್ಷ್ಮಣ ಸೀತೆಯನ್ನು ಹುಡುಕೊಂಡು ಹೊರಟಾಗ ರಾಮನಿಗೆ ತುಂಬ ಬಾಯಾರಿಕೆ ಆಗುತ್ತೆ. ಆಗ ಲಕ್ಷ್ಮಣ ತನ್ನ ಬಾಣವನ್ನು ಈ ಬ್ರಹ್ಮಗಿರಿ ಪರ್ವತಕ್ಕೆ ಬಿಟ್ಟಾಗ ಉದ್ಭವ ಆಗಿದ್ದೇ ಈ ಲಕ್ಷ್ಮಣ ತೀರ್ಥ. ಇದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಒಂದು ರಾಮೇಶ್ವರ ದೇವಸ್ಥಾನ ಕೂಡ ಇದೆ. ಈ ನದಿ ಮುಂದೆ ಹೋಗಿ KRSನಲ್ಲಿ ಕಾವೇರಿ ನದಿಗೆ ಸೇರುತ್ತೆ. ಇದು ಕಾವೇರಿ ನದಿಯ ಒಂದು ಉಪನದಿ ಕೂಡ ಹೌದು. ಮೇನ್ ಗೇಟಿಂದ ಫಾಲ್ಸ್ ರೀಚ್ ಆಗಿ ಅಲ್ಲಿ ಸ್ವಲ್ಪ ಹೊತ್ತು ಕೂತು ಎಂಜಾಯ್ ಮಾಡಿ ಫೋಟೋಸು ವಿಡಿಯೋಸು ಎಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ತುಂಬ ಟೈಮ್ ಆಗುತ್ತೆ. ಆಲ್ಮೋಸ್ಟ್ 2 ರಿಂದ 3 ಗಂಟೆ ನೀವು ಇಲ್ಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಸ್ನಾನ ಕೂಡ ಮಾಡ್ಬೋದು. ಎಸ್ಪೆಷಲಿ ಈ ಥರ ನೀರು ಕಡಿಮೆ ಇದ್ದಾಗ ನೀವು ಇಲ್ಲೆಲ್ಲ ಬಂದು ಆರಾಮಾಗಿ ಸ್ನಾನ ಮಾಡ್ಬೋದು. ಇನ್ ಕೇಸ್ ಮಳೆಗಾಲದಲ್ಲಿ ನೀವೇನಾದರೂ ಬಂದರೆ ನೀವು ಇಲ್ಲಿ ತನಕ ಬರೋದಕ್ಕೂ ಬಿಡಲ್ಲ, ಯಾಕೆಂದರೆ ತುಂಬ ದೂರದಲ್ಲೇ ಬ್ಯಾರಿಗೇಡ್ಸ್ ಹಾಕಿ ಸ್ಟಾಪ್ ಮಾಡಿರ್ತಾರೆ. ಈ ಪ್ರಕೃತಿ ಮನುಷ್ಯನಿಗೆ ಎಷ್ಟೆಲ್ಲ ಕೊಡ್ತಾ ಇದೆ, ಆದರೆ ಮನುಷ್ಯ ಈ ಪ್ರಕೃತಿಗೆ ಹಿಂದಿರುಗಿಸಿ ಏನು ಕೊಡ್ತಾ ಇದ್ದಾನೆ? ಮನುಷ್ಯ ಹಿಂದಿರುಗಿಸಿ ಕೊಡ್ತಾ ಇರೋದು ಈ ಥರ ಕಸ. ನಾನು ಕೇಳ್ಕೊಳ್ಳೋದಿಷ್ಟೇ, ನೀವು ಯಾವುದೇ ಒಂದು ಪ್ಲೇಸಿಗೆ ಬಂದಾಗ ಆ ಪ್ಲೇಸನ್ನು ದಯವಿಟ್ಟು ಗಲೀಜು ಮಾಡಬೇಡಿ. ಪ್ರಕೃತಿಗೆ ನಾವು ತಿರುಗಿಸಿ ಏನು ಕೊಡೋಕ್ಕಾಗದೇ ಇದ್ರೂ ಚಿಂತೆ ಇಲ್ಲ, ಪ್ರಕೃತಿಗೆ ಕೊಟ್ಟಿರೋದನ್ನು ಚೆನ್ನಾಗಿ ಮೇಂಟೈನ್ ಮಾಡೋಣ. ಅದೊಂದೇ ನನ್ನ ರಿಕ್ವೆಸ್ಟ್. ಬರೀ ಫಾಲ್ಸ್ ಅಷ್ಟೇ ಅಲ್ಲ, ಫಾಲ್ಸ್ಗೆ ರೀಚ್ ಆಗೋ ದಾರಿ ಕೂಡ ಒಳ್ಳೆ ಮಜಾ ಕೊಡುತ್ತೆ. ದಾರಿನಲ್ಲಿ ಹೋಗಬೇಕಾದ್ರೆ ಈ ಥರ ಒಳ್ಳೊಳ್ಳೆ ಲೈನ್ಸ್ ಇರೋ ಬೋರ್ಡ್ಗಳು ತುಂಬ ಕಾಣಿಸುತ್ತೆ. ತುಂಬ ಥರ ಹಕ್ಕಿಗಳು ಕೂಗು ಕೇಳಿಸುತ್ತೆ. ಆಗ ತಾನೇ ಹುಟ್ಟಿ ಬರ್ತಾ ಇರೋ ಸೂರ್ಯ ಒಂದು ಕಡೆ ಆದರೆ ಹಸಿರಿನಿಂದ ತುಂಬಿರೋ ಗಿಡ ಮರ ಇನ್ನೊಂದು ಕಡೆ. ದಾರಿ ಉದ್ದಕ್ಕೂ ನಿಮಗೆ ಒಂದಲ್ಲ ಒಂಥರ ಸರ್ಪ್ರೈಸಸ್ ಕಾಣಿಸ್ತಾ ಇರುತ್ತೆ. ಅದರಲ್ಲಿ ನನಗೆ ತುಂಬ ಖುಷಿ ಕೊಟ್ಟಿದ್ದು ಈ ಒಂದು ಪರ್ಟಿಕ್ಯುಲರ್ ಜಾಗ. ಕಲ್ಲು ಬಂಡೆಗಳ ಮಧ್ಯೆ ಹರಿತಾರೋ ಈ ಸಣ್ಣ ಜರಿ ನೋಡ್ತಾ ನಾನು ಇಡೀ ದಿನ ಕಾಲ ಕಳೆಯಬಲ್ಲೆ. ಇನ್ನು ಇಷ್ಟೆಲ್ಲದ್ರ ಜೊತೆ ನಮ್ಮ ಗೆಳೆಯರ ಬಳಗ ಇದ್ದರೆ ಕೇಳಬೇಕಾ, ಜರ್ನಿ ಇನ್ನೂ ಸೂಪರಾಗಿರುತ್ತೆ. ನಾವು ಮಾಡೋ ತರಲೆಗಳು, ಅಲ್ಲಾಗೋ ಕ್ರೇಜಿ ಎಕ್ಸ್ಪೀರಿಯನ್ಸಸ್ ಇರುತ್ತಲ್ಲ, ಅದು ನೆಕ್ಸ್ಟ್ ಲೆವೆಲ್ಲು. ಮೈ ಗಾಡ್, ಆನೆ ಲದ್ದಿ. ಬೇರ್ ಗ್ರಿಲ್ಸ್ ಆಗಿದ್ದೀವಿ ನಾವು ಇವಾಗ. ನೋಡ್ಬೋದು ಯಾವುದೋ ಆನೆ ಬಂದು ಹೋಗಿದೆ ಇಲ್ಲಿ. ಇರುಪು ಫಾಲ್ಸ್ ಕತೆ ಮುಗೀತು. ನೆಕ್ಸ್ಟು ಕೆಬ್ಬೆ ಹಿಲ್ಸ್ ಟ್ರೆಕ್ಕು. ಆದರೆ ಇರುಪು ಫಾಲ್ಸಲ್ಲಿ ಮರೆಯೋಕ್ಕಾಗ್ದಿರೋಂಥ ಒಂದೇ ಒಂದು ಐಟಮ್ ಇದೆ. ಏನದು? ಚಿತ್ರಾನ್ನ. ಎಷ್ಟು ರೂಪಾಯಿ ಚಿತ್ರಾನ್ನ? 70 ರೂಪಾಯಿ ಚಿತ್ರಾನ್ನ. 70 ರೂಪಾಯಿ ಬೆಂಗಳೂರಲ್ಲಿ ಏನು ಸಿಗುತ್ತೆ? ಮಿನಿ ಮೀಲ್ಸೇ ಸಿಗುತ್ತೆ. ಫುಲ್ ಮೀಲ್ಸೇ ಸಿಗ್ತಲ್ಲ. ಇರುಪು ಫಾಲ್ಸಲ್ಲಿ ಬೆಳಗ್ಗೆ ಟೈಮ್ ಇಲ್ಲ ಅಡುಗೆ ಮಾಡ್ಕೊಳ್ಳೋಕ್ಕೆ ಅಂತ ಚಿತ್ರಾನ್ನ ಆರ್ಡ್ರ್ ಮಾಡಿದ್ರೆ ಒಂದು ಚಿತ್ರಾನ್ನಕ್ಕೆ 70 ರೂಪಾಯಿ. ಬೆಂಗಳೂರಲ್ಲಿ ಮಿನಿ ಮೀಲ್ಸೇ ಬರುತ್ತೆ. ಮಿನಿ ಮೀಲ್ಸ್ ಏನು, ಕೆಲವೊಂದು ಕಡೆ ಫುಲ್ ಮೀಲ್ಸೇ ಸಿಗುತ್ತೆ. ಸೊ ಬರೋಕ್ಕೂ ಮುಂಚೆ ನೋಡ್ಕೊಳ್ಳಿ. ಯಾಂತ್ರಿಕ ಜೀವನ ಸಾಕಾಯಿತು ನನಗೆ, ಪ್ರಕೃತಿಯ ಮಡಿಲು ಬೇಕಾಯಿತು ಕೊನೆಗೆ. ಖಾತೆಯಲ್ಲಿ ಹಣವಿದೆ ಸಂತೋಷವಿಲ್ಲ, ಪ್ರಕೃತಿಯ ಎದುರು ಸಮನಾರು ಅಲ್ಲ. ಈ ಮಾತನ್ನು ಹೇಳ್ತಾ ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸೋಣ. ಈ ಥರ ಚಳಿ ಮಳೆ ಎಲ್ಲ ಸೇರಿರುವಂತಹ ವೆದರಲ್ಲಿ ನಾವು ತಿಂತೀವಿ ಬಿಸಿ ಬಿಸಿ ಟೊಮೆಟೊ ಬಾತ್. ನೋಡಿ ಒಗ್ಗರಣೆ ನಡೀತಾ ಇದೆ ವ್ಲಾಗಿಂಗ್ ಚಾನಲಲ್ಲಿ. ಇವರೇ